ಪೇಷಂಟ್ನ ಕಂಪ್ಲೀಟ್ ಇವ್ಯಾಲ್ಯೂಷನ್ ಮಾಡಿದ ಮೇಲೆ ಸ್ಕ್ಯಾನಲ್ಲಿ ಎಗ್ ಇದೆ ಮತ್ತು ಎಗ್ ರಿಲೀಸ್ ಆಗ್ತಾ ಇದೆ. ಆಮೇಲೆ ಸಿಮೆಂಟ್ ಟೆಸ್ಟ್ ಮಾಡಿದಾಗ ಸ್ಪರ್ಮ್ಸ್ ಇದೆ ಮತ್ತು ಟ್ಯೂಬ್ ಟೆಸ್ಟ್ ಮಾಡಿದಾಗ ಟ್ಯೂಬ್ ಓಪನ್ ಇದೆ, ಆದರೂ ಮಕ್ಕಳಾಗ್ತಾ ಇಲ್ಲ. ಸೊ ಆವಾಗ ನೆಕ್ಸ್ಟ್ ನಾವು ಯೋಚನೆ ಮಾಡೋದು ಸರ್ವೈಕಲ್ ಫ್ಯಾಕ್ಟರ್ ಆಫ್ ಇನ್ಫರ್ಟಿಲಿಟಿ. ಅಂದರೆ ಗಂಡ ಹೆಂಡತಿ ಕೂಡಿದಾಗ, ನ್ಯಾಚುರಲಿ ಕೂಡಿದಾಗ ಸ್ಪರ್ಮ್ಸ್ ಇಲ್ಲಿ ಅಪ್ಪರ್ ಪಾರ್ಟ್ ಆಫ್ ವಜೈನಲಲ್ಲಿ ರಿಲೀಸ್ ಆಗುತ್ತೆ. ಸೊ ಈ ಸ್ಪರ್ಮ್ ಸರ್ವಿಕ್ಸ್ ಥ್ರೂ ಪಾಸ್ ಆಗಿ ಯೂಟ್ರೈನ್ ಕ್ಯಾವಿಟಿ ಎಂಟರ್ ಮಾಡಬೇಕಾಗಿರುತ್ತೆ. ಸರ್ವಿಕ್ಸ್ ನಾವಿಲ್ಲಿ ನೋಡ್ಬೋದು 2.5 ಸೆಂಟಿಮೀಟ್ರ್ ಇರುತ್ತೆ. ಇಲ್ಲಿ ಸ್ಪರ್ಮ್ ಇಲ್ಲಿ ರಿಲೀಸ್ ಆದ ತಕ್ಷಣ ಒಳಗೆ ಹೋಗಬೇಕು ಅಂದರೆ ಈ ನ್ಯಾರೋ ಓಪನಿಂಗ್ ತುಂಬ ಸ್ಮೂತ್ ಪ್ಯಾಸೇಜ್ ಆಗಿರಬೇಕಿತ್ತು. ಕೆಲವೊಂದು ಸರ್ತಿ ಇಲ್ಲಿ ಪಾಲಿಪ್ ಇರ್ಬೋದು, ಸರ್ವೈಕಲ್ ಪಾಲಿಪ್, ಅಥವಾ ಕೆಲವೊಮ್ಮೆ ಫೈಬ್ರಾಯ್ಡ್ ಇರ್ಬೋದು, ಅದು ಅಡ್ಡ ಬರ್ತಿರ್ಬೋದು. ಇನ್ನು ರೇರ್ ಕಂಡೀಷನ್ನಲ್ಲಿ ಆ್ಯಂಟಿಸ್ಪರ್ಮ್ ಆ್ಯಂಟಿಬಾಡೀಸ್ ಅಂತಲ್ಲಿ ಇಲ್ಲಿ ವೆಯ್ಟ್ ಮಾಡ್ತಾ ಇರುತ್ತೆ. ಇದು ಒಂಥರ ಗೇಟ್ ಇರೋ ಥರ. ಸೊ ಇವಾಗ ನಮ್ಮ ಬಾಡಿನಲ್ಲಿ ಆ್ಯಂಟಿಬಾಡೀಸ್ ಇರುತ್ತೆ, ಅಗೇನೆಸ್ಟ್ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಪ್ರೊಡ್ಯೂಸ್ ಆಗ್ತಾ ಇರ್ತವೆ. ಸೊ ನಮ್ಮ ಬಾಡಿ ಕೆಲವೊಂದು ಸರ್ತಿ ಆ ಸ್ಪರ್ಮ್ನ ಫಾರಿನ್ ಬಾಡಿ ಅಂತ ತಿಳ್ಕೊಂಡು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ಸೊ ದೇ ಫೈಟ್ ವಿತ್ ದ ಸ್ಪರ್ಮ್ಸ್, ಸೊ ದ್ಯಾಟ್ ಸ್ಪರ್ಮ್ ಇಲ್ಲೇ ಡೆಡ್ ಆಗಿಬಿಡುತ್ತೆ, ಅದು ಒಳಗೆ ಹೋಗಲಿಕ್ಕೆ ಬಿಡಲ್ಲ. ಸೊ ಅಂಥ ಕಂಡೀಷನ್ನಲ್ಲಿ IUI ಇಂದ ತುಂಬ ಹೆಲ್ಪ್ ಆಗುತ್ತೆ ಟ್ರೀಟ್ಮೆಂಟ್ಗೆ. ಸೊ IUI ಅಂದರೆ ಫಸ್ಟ್ ನಾವು ಎಗ್ ಬೆಳೆಯೋಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟು ಎಗ್ ಬೆಳೀತಾ ಇಲ್ಲ ಕನ್ಫರ್ಮ್ ಮಾಡ್ಕೊಂಡು ಓವ್ಯುಲೇಷನ್ ಇಂಜೆಕ್ಷನ್ ಕೊಡ್ತೀವಿ. ಓವ್ಯುಲೇಷನ್ ಆಯಿತು ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಆ ದಿನ ಸ್ಪರ್ಮ್ನ ಕಲೆಕ್ಟ್ ಮಾಡ್ಕೋತೀವಿ. ಲ್ಯಾಬಲ್ಲಿ ಸಿಮೆಂಟ್ ಪ್ರಿಪೇರ್ ಮಾಡ್ತೀವಿ, ಅಂದರೆ ಡೆಡ್ ಡೆಬ್ರೀಸ್ ಎಲ್ಲ ಹೊರಗೆ ತೆಗಿತೀವಿ. ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡಿ ಮೀಡಿಯಾ ಜೊತೆ ನಾವಿಲ್ಲಿ ಕ್ಯಾಥೆಟ್ರಲ್ಲಿ ಲೋಡ್ ಮಾಡಿ ಸಿಮೆಂಟ್ನ ಕೇರ್ಫುಲ್ಲಾಗಿ ಥ್ರೂ ಸರ್ವಿಕ್ಸ್ ಕ್ಯಾನಲ್ ಪಾಸ್ ಮಾಡಿ ಇಲ್ಲಿ ಅಪ್ಪರ್ ಪಾರ್ಟ್ ಆಫ್ ಯೂಟ್ರೈನ್ ಕ್ಯಾವಿಟಿನಲ್ಲಿ ಪುಷ್ ಮಾಡ್ತೀವಿ. ಆ ಪುಷಿಂಗ್ ಇಫೆಕ್ಟಿಂದ ಸ್ಪರ್ಮ್ಸ್ ಟ್ರಾವೆಲ್ ಮಾಡಿ ಟ್ಯೂಬ್ನ ಎಂಟರ್ ಆಗುತ್ತೆ. ಸೊ ಆ್ಯಟ್ ದ ಸೇಮ್ ಟೈಮ್ ಎಗ್ ರಿಲೀಸ್ ಆಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇರುತ್ತೆ. ಆಮೇಲೆ ನಾವು ಸ್ಪರ್ಮ್ಸ್ನ ಕಳಿಸಿದ್ರೆ ಎರಡು ಮೀಟ್ ಆಗಿ ಎಂಬ್ರಿಯೋ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಭ್ರೂಣ ಇಲ್ಲಿ ಬಂದು ಯೂಟ್ರೈನ್ ಕ್ಯಾವಿಟಿನಲ್ಲಿ ಅಂಟ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ IUI ಪ್ರೊಸೀಜರ್.